ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಲ್ಯಾಮಿಸ್ ಥಿಯರಮ್ ಮೇಲೆ. ಸೊ ಅದರ 3 ಕಂಡೀಷನ್ಗಳನ್ನ ಇಲ್ಲಿ ಬರ್ದಿದ್ದೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾರೆ. ಸೊ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಎ ಸ್ಪಿಯರ್ ಆಫ್ ವೆಯ್ಟ್ 450 ನ್ಯೂಟನ್ rest in the groove of the smooth inclined surface which makes the angle 60 degree and 30 degree inclination with the horizontal. Find the reaction at the surface of contact ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಡಯಾಗ್ರಾಮ್ ಅನ್ನ ಬರೆಯೋಣ. ನೋಡಿ, ಇಲ್ಲಿ ಇದು ಒಂದು ಹಾರಿಜಾಂಟಲ್ ಪ್ಲೇನ್ ಅಂತ ಅನ್ಕೊಳ್ಳಿ, ಸರಿನಾ? ಹಾರಿಜಾಂಟಲ್ ಪ್ಲೇನ್. ಸೊ ಈ ಹಾರಿಜಾಂಟಲ್ ಪ್ಲೇನ್ ಮೇಲೆ ಏನಾಗ್ತಾ ಇದೆ, ವಿತ್ ದ ಇನ್ಕ್ಲಿನೇಷನ್ ಆಫ್ 60 ಡಿಗ್ರಿ. ಸೊ 60 ಡಿಗ್ರಿ ಇನ್ಕ್ಲಿನೇಷನ್ ಇರುವಂತದ್ದು ಮತ್ತೆ 30 ಡಿಗ್ರಿ ಇನ್ಕ್ಲಿನೇಷನ್ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಇದು 60 ಡಿಗ್ರಿ, ಇದು 30 ಡಿಗ್ರಿ. ಸೊ ಇದರ ಮಧ್ಯೆ ಇರುವಂತ ಗ್ರೂವ್ ಅಂತಂದ್ರೆ ಈ ಒಂದು ಜಾಗದಲ್ಲಿ ಒಂದು ಸ್ಪಿಯರ್ ರೆಸ್ಟ್ ಮಾಡ್ತಾ ಇದೆ, ಅಂದ್ರೆ ಒಂದು ಸ್ಪಿಯರ್ ಅನ್ನ ಇಟ್ಟಿದ್ದಾರೆ. ಆ ಒಂದು ಸ್ಪಿಯರಿನ ವೆಯ್ಟ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, 450 ನ್ಯೂಟನ್, ಸರಿನಾ? 450 ನ್ಯೂಟನ್ ಇರುವಂತ ಒಂದು ಸ್ಪಿಯರ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಫೈಂಡ್ ದ ರಿಯಾಕ್ಷನ್ ಅಟ್ ದ ಸರ್ಫೇಸ್ ಆಫ್ ಕಾಂಟ್ಯಾಕ್ಟ್. ಸೊ ಇಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇದೆಯಲ್ಲ, ಸೊ ಇದನ್ನ ನಾನು ಪಾಯಿಂಟ್ ಎ ಅಂತ ಕರಿತಾ ಹೋಗ್ತೀನಿ. ಇಲ್ಲಿ ಟಚ್ ಆಗ್ತಾ ಇದೆಯಲ್ಲ, ಇದನ್ನ ಪಾಯಿಂಟ್ ಬಿ ಅಂತ ಕರಿತಾ ಹೋಗ್ತೀನಿ, ಸರಿನಾ? ಸೊ ಏನಿದು ರಿಯಾಕ್ಷನ್ ಅಟ್ ಎ, ರಿಯಾಕ್ಷನ್ ಅಟ್ ಬಿ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಆಗ್ತಿದೆಯಲ್ಲ, ಸೊ ಅದ್ರದ್ದು ರಿಯಾಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ಇದಕ್ಕೆ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರೀತಾ ಹೋಗೋಣ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಇಲ್ಲೇ ಬರೀತೀನಿ ನೋಡಿ, ವೆರಿ ಸಿಂಪಲ್. ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ಪಿಯರ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಸ್ಪಿಯರ್ಗೆ ಏನಾಗುತ್ತೆ ಅಂತಂದ್ರೆ, ಈ ಫೋರ್ಸ್ ಇದೆಯಲ್ಲ 450 ನ್ಯೂಟನ್, ಅದು ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಈ ತರ ನೀವು ಬರೀರಿ, ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್ ಎಷ್ಟು, 450 ನ್ಯೂಟನ್. ಈಗ ಇಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ನಮಗೆ ಎ ಟಚ್ ಆಗ್ತಾ ಇದೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ರಿಯಾಕ್ಷನ್ ಅಟ್ ಎ. ಅದು ಯಾವತ್ತಿದ್ರೂ ಕೂಡ ಪರ್ಪೆಂಡಿಕ್ಯುಲರ್ ಇರ್ಬೇಕಂದ್ರೆ 90 ಡಿಗ್ರಿ ತರ ನಾವು ಆಂಗಲ್ ಅನ್ನ ತೋರಿಸ್ಬೇಕು. ಎಷ್ಟಿದು ರಿಯಾಕ್ಷನ್ ಅಟ್ ಎ. ನೆಕ್ಸ್ಟ್ ಇಲ್ಲೊಂದು ಕಾಂಟ್ಯಾಕ್ಟ್ ಆಗ್ತಾ ಇದೆ, ಸೊ ದಿಸ್ ಈಸ್ ರಿಯಾಕ್ಷನ್ ಅಟ್ ಬಿ. ಸೊ ಇದನ್ನು ಕೂಡ ನಾವು ಪರ್ಪೆಂಡಿಕ್ಯುಲರ್ ತೋರಿಸ್ಬೇಕು, ಇದನ್ನ ರಿಯಾಕ್ಷನ್ ಅಟ್ ಬಿ ಅಂತ ಕರಿಬಹುದು, ಸರಿನಾ? ರಿಯಾಕ್ಷನ್ ಅಟ್ ಎ ಆಯ್ತು, ರಿಯಾಕ್ಷನ್ ಅಟ್ ಬಿ ಆಯ್ತು, 450 ಆಯ್ತು. ಸೊ ಇದ್ರ ಜೊತೆಗೆ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ನಾವೇನ್ ತೋರಿಸ್ಬೇಕು, ಆಂಗಲ್ ಅನ್ನ ಕೂಡ ನಾವು ತೋರಿಸ್ಬೇಕಾಗತ್ತೆ. ಸೊ ಈ ತರ ಲೈನ್ ಅನ್ನ ಹಾಕಿರ್ತೀನಿ, ಈ ಆರ್ ಬಿನ ಇಲ್ಲಿ ಬರೀರಿ, ರಿಯಾಕ್ಷನ್ ಅಟ್ ಬಿ. ಸೊ ಇದು ಹಾರಿಜಾಂಟಲ್ ಪ್ಲೇನ್, ಸರಿನಾ? ಸೊ ರಿಯಾಕ್ಷನ್ ಅಟ್ ಎ, ರಿಯಾಕ್ಷನ್ ಅಟ್ ಬಿ ಅನ್ನ ತೋರಿಸಿದೀನಿ. ಇಲ್ಲಿ ನನಗೆ 60 ಡಿಗ್ರಿ ಇದೆ, ಇಲ್ಲಿ ನನಗೆ 30 ಡಿಗ್ರಿ ಇದೆ. ಸೊ ಈಗ ಇದನ್ನ ಇನ್ನೂ ರಿಫೈನ್ ಮಾಡ್ಕೊಂಡು ಬರ್ಕೋಬಹುದು. ಯಾಕಂದ್ರೆ ನೋಡಿ, ಇಲ್ಲಿ ಈ ತರ ಡೈರೆಕ್ಷನ್ ಹೋಗ್ತಾ ಇದೆ, ಇಲ್ಲಿ ಈ ತರ ಡೈರೆಕ್ಷನ್ ಹೋಗ್ತಿದೆ. ಒಂದು ಪಾಯಿಂಟ್ ಅಂತ ಅನ್ಕೊಂಡ್ರೆ ನೋಡಿ, ಇಲ್ಲಿ ಈ ತರ ಒಂದು ಫೋರ್ಸ್ ಬರ್ತಾ ಇದೆ. ಯಾವ್ದಿದು 450 ನ್ಯೂಟನ್ದು ಒಂದು ಫೋರ್ಸ್ ಬರ್ತಾ ಇದೆ. ನೆಕ್ಸ್ಟ್ ಈ ಒಂದು ಫೋರ್ಸ್ ಅನ್ನ ನಾನು ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ, ಹಂಗೆ ಲೈನ್ ಮುಖಾಂತರ. ಸೊ ಅವಾಗ ಏನಾಯ್ತು, ಇಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಇದ್ಯಾವ್ದು, ರಿಯಾಕ್ಷನ್ ಅಟ್ ಬಿ. ನೆಕ್ಸ್ಟ್ ಈ ಒಂದು ಫೋರ್ಸ್ ಅನ್ನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು, ದಿಸ್ ಈಸ್ ರಿಯಾಕ್ಷನ್ ಅಟ್ ಎ. ಸೊ ಈಗ ನನಗೆ 3 ಫೋರ್ಸ್ಗಳಿದಾವೆ, ಸರಿನಾ? ಈಗ ಅಕಾರ್ಡಿಂಗ್ ಟು ದ ಲ್ಯಾಮಿಸ್ ಥಿಯರಮ್ 3 ಕಂಡೀಷನ್ಸ್ ಏನು, 3 ಕನ್ಕರೆಂಟ್ ಫೋರ್ಸಸ್ ಇರ್ಬೇಕು. 3 ಕನ್ಕರೆಂಟ್ ಫೋರ್ಸಸ್ ಇದೆಯಾ? ಎಸ್. ಕನ್ಕರೆಂಟ್ ಅಂದ್ರೆ ಏನು, ಒಂದೇ ಪಾಯಿಂಟ್ ಅಲ್ಲಿ ಮರ್ಜ್ ಅಥವಾ ಒರಿಜಿನ್ ಆಗೋ ರೀತಿ ಇರ್ಬೇಕು. ಸೊ ಆ ತರ ಇದೆ. ನೆಕ್ಸ್ಟ್ ಸೇಮ್ ಡೈರೆಕ್ಷನ್ ಅಂದ್ರೆ ಸಿಂಪಲ್. ಈ ಒಂದು ಪಾಯಿಂಟ್ ಅನ್ನ ರೆಫರೆನ್ಸ್ ಪಾಯಿಂಟ್ ಅಂತ ತಗೊಂಡ್ರೆ, ಇಲ್ಲಿ ಜಾಯಿಂಟ್ ಅನ್ನ, ಸೊ ಅಲ್ಲಿಗೆ ಈ ಫೋರ್ಸ್ ಗಳು ಬರ್ತಾ ಇದಾವಲ್ಲ, ಅವುಗಳ ಡೈರೆಕ್ಷನ್ ಒಂದು ಆ ಒಂದು ಪಾಯಿಂಟ್ ಕಡೆನೆ ಇರಬೇಕು. ಎಲ್ಲವೂ ಕೂಡ 3 ಆ ಒಂದು ಪಾಯಿಂಟ್ ಕಡೆನೆ ಇರ್ಬೇಕು. ನೋಡಿ, ಇಲ್ಲಿ ಆ ಒಂದು ಪಾಯಿಂಟ್ ಕಡೆನೆ ಇದೆ. ಇಲ್ಲ ಅಂದ್ರೆ 3 ದೂರ ಹೋಗ್ತಾ ಇರ್ಬೇಕು. ಇದು ಕೂಡ ದೂರ ಹೋಗ್ಬೇಕು, ಅದು ಕೂಡ ದೂರ ಹೋಗ್ಬೇಕು, ಇದು ಕೂಡ ದೂರ ಹೋಗ್ಬೇಕು, ಸರಿನಾ? ಏನಾಗಬೇಕು, 3 ಕೂಡ ಒಂದೇ ಡೈರೆಕ್ಷನ್ ನಲ್ಲಿ ಇರ್ಬೇಕಂದ್ರೆ 3 ಈ ಒಂದು ಪಾಯಿಂಟ್ ಕಡೆ ಬರ್ತಾ ಇದೆ ಅಂದ್ರೆ 3 ಬರ್ಬೇಕು. ಏನಾದ್ರೂ ದೂರ ಹೋಗ್ತಾ ಇದಾವೆ ಈ ಒಂದು ಪಾಯಿಂಟ್ ಅಂತ ಅಂದ್ರೆ 3 ದೂರ ಹೋಗ್ಬೇಕು. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಮಸ್ಟ್ ಬಿ ನೋನ್. ಸೊ ಈ ಆಂಗಲ್, ಈ ಒಂದು ಆಂಗಲ್, ಈ ಒಂದು ಆಂಗಲ್, ಈ ಒಂದು ಆಂಗಲ್, ಟೋಟಲ್ 3 ಆಂಗಲ್ ವ್ಯಾಲ್ಯೂ ನನಗೆ ಬೇಕಾಗುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಒಂದು ಇಮ್ಯಾಜಿನರಿ ಹಾರಿಜಾಂಟಲ್ ಲೈನ್ ಅಲ್ಲೇ ಇಲ್ಲಿ ಬರಿತೀನಿ, ಸರಿನಾ? ಹಾರಿಜಾಂಟಲ್ ಲೈನ್ ಅಡ್ಡ. ಸೊ ಅವಾಗ ಏನಾಯ್ತು, ಇದು ನನಗೆ 90 ಡಿಗ್ರಿ ಆಗುತ್ತೆ, ಇಲ್ಲೂ ಕೂಡ ನನಗೆ 90 ಡಿಗ್ರಿ ಆಗುತ್ತೆ. ಸೊ ಈಗ ಈ ಒಂದು ಆಂಗಲ್ ಅನ್ನ ಕಂಡುಹಿಡಿದ್ರೆ ನನಗೆ ಇದಷ್ಟು ಕೂಡ ಆಂಗಲ್ ಸಿಗ್ತಾ ಹೋಗುತ್ತೆ. ಈ ಒಂದು ಆಂಗಲ್ ಅನ್ನ ಕಂಡುಹಿಡಿದ್ರೆ ಇದಷ್ಟು ಆಂಗಲ್ ಕೂಡ ಸಿಗುತ್ತೆ. ಈ 2 ಆಂಗಲ್ ಸಿಕ್ತು ಅಂತಂದ್ರೆ ಈ ಒಂದು ಆಂಗಲ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಸರಿನಾ? ಸೊ ಈಗ ಈ ಒಂದು ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಈ ಒಂದು ಜಾಗನ ಯೂಸ್ ಮಾಡ್ಕೋಬೇಕು. ಯಾವ ರೀತಿ ಇದೆ ನೋಡಿ, ಇಲ್ಲಿ ನನಗೆ ಇಲ್ಲಿ 30 ಡಿಗ್ರಿ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಫೋರ್ಸ್ ಬಂದಿದೆ, ದಟ್ ಈಸ್ ರಿಯಾಕ್ಷನ್ ಅಟ್ ಬಿ. ಸೊ ಇದು ಪರ್ಪೆಂಡಿಕ್ಯುಲರ್ ಫೋರ್ಸ್ ಬಂದಿರುವಂತದ್ದು. ಇದು ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಆಗಿರುತ್ತೆ. ಸೊ ಈಗ ಏನ್ ಮಾಡ್ಬೇಕು, ಈ ಒಂದು ಪಾಯಿಂಟ್ ಟಚ್ ಆಗಿದೆಯಲ್ಲ, ಅಲ್ಲಿ ನಾನು ಏನ್ ಮಾಡ್ತೀನಿ, ಈ ತರ ಒಂದು ಹಾರಿಜಾಂಟಲ್ ಲೈನ್ ಅನ್ನ ತಗೊಂತ ಹೋಗ್ತೀನಿ, ಈ ತರ, ಸರಿನಾ? ಹಾರಿಜಾಂಟಲ್ ಲೈನ್ ಆಯ್ತು. ನನಗೆ ಈ ಒಂದು ವ್ಯಾಲ್ಯೂ ಬೇಕಾಗಿದೆ. ಸೊ ಈಗ ನನಗೆ ಇಲ್ಲಿ 30 ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿ ಎಷ್ಟಿರುತ್ತೆ, ಇಲ್ಲೂ ಕೂಡ ನನಗೆ 30 ಡಿಗ್ರಿನೇ ಇರುತ್ತೆ, ಗೊತ್ತಾಯ್ತಾ?
ಏನಾಯ್ತು, ಇಲ್ಲಿ 30 ಡಿಗ್ರಿ ಇದೆ ಅಂತಂದ್ರೆ ಇಲ್ಲೂ ಕೂಡ ನನಗೆ 30 ಡಿಗ್ರಿ ಇರುತ್ತೆ. ಹಂಗಂದ್ರೆ ಇನ್ನು ಉಳಿದಿರೋದೆಷ್ಟು, ಇಲ್ಲಿ 90 ಡಿಗ್ರಿ ಇರುವಂತದ್ದು, ಸರಿನಾ. 90 ಡಿಗ್ರಿ ಇಲ್ಲಿ ಇದು 30 ಡಿಗ್ರಿ ಅಂದ್ರೆ ಇದೆಷ್ಟಾಗುತ್ತೆ, 60 ಡಿಗ್ರಿ ಆಯ್ತು. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇಲ್ಲಿ 30 ಡಿಗ್ರಿ ಇರುತ್ತೆ, ಈ ಒಂದು ಲೈನ್ ಹಾಕೊಂಡ ತಕ್ಷಣ ಈ 90 ಡಿಗ್ರಿ ಅರ್ಧಕ್ಕರ್ಧ ಡಿವೈಡ್ ಆಯ್ತು. ಸೊ ಅದ್ರಲ್ಲಿ ಏನಾಯ್ತು, ಇಲ್ಲಿ 30 ಡಿಗ್ರಿ ಅಂತಂದ್ರೆ ಇಲ್ಲೂ ಕೂಡ ನನಗೆ 30 ಡಿಗ್ರಿನೇ ಇರುತ್ತೆ. ಸೊ ಇನ್ನು ಉಳ್ಕೊಂಡಿದ್ದೆಷ್ಟು, 90ಲಿ 60 ಡಿಗ್ರಿ ಉಳ್ಕೊಂತು. ಆ 60 ವ್ಯಾಲ್ಯೂ ಏನಾಗಿರುತ್ತೆ, ಇಲ್ಲಿಗೆ ಬರುತ್ತೆ, ಅದೇ 60 ಡಿಗ್ರಿ. ನೆಕ್ಸ್ಟ್ ಈ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕೋಸ್ಕರ ಇದನ್ನ ಬರ್ಕೊಂತೀನಿ. ಸೊ ಇಲ್ಲಿ ನನಗೆ 60 ಡಿಗ್ರಿ ಇದೆ, ಸರಿನಾ. ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ದಟ್ ಈಸ್ ಆಫ್ 90 ಡಿಗ್ರಿ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ನಾನೊಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು, ಈ ತರ ಇಮ್ಯಾಜಿನರಿ ಲೈನ್ ಅನ್ನ. ಸೊ ಈಗ ಇಲ್ಲಿ 60 ಡಿಗ್ರಿ ಇದೆ ಅಂತ ಅಂದ್ರೆ ಏನಾಗುತ್ತೆ, ಇಲ್ಲೂ ಕೂಡ 60 ಡಿಗ್ರಿನೇ ಇರುತ್ತೆ, ಸರಿನಾ. ಇಲ್ಲಿ 60 ಅಂತಂದ್ರೆ ಇಲ್ಲಿ 60. ಸೊ 90 ಡಿಗ್ರಿ ಇಲ್ಲಿ 60 ಡಿಗ್ರಿ ಈ ಒಂದು ಜಾಗ ತಗೊಂಡಿದೆ, ಇನ್ನು ಉಳ್ಕೊಂಡಿರೋದು ಏನದು 30 ಡಿಗ್ರಿ, ಸರಿನಾ. ಟೋಟಲ್ ಇದಷ್ಟು ಕೂಡ ಸೇರಿಸಿ 90 ಡಿಗ್ರಿ ಆಗಿದೆ ಅಂತ ಗೊತ್ತಿದೆ, ಯಾಕೆ ಪರ್ಪೆಂಡಿಕ್ಯುಲರ್ ಆಗಿ ಇದು ಇನ್ಕ್ಲೈನ್ ಆಗಿರುವಂತದ್ದು. ಸೊ ಇಲ್ಲಿ 60 ಅಂತಂದ್ರೆ ಇಲ್ಲೂ ಕೂಡ 60 ಆಗಿರುತ್ತೆ, ಇನ್ನು ಉಳ್ಕೊಂಡಿದ್ದೆಷ್ಟು 30. 90ಲಿ 60 ಹೋದ್ರೆ 30 ಮಾತ್ರ ಉಳ್ಕೊಂತು. ಸೊ ಇದ್ರ ವ್ಯಾಲ್ಯೂ ಎಷ್ಟು, 30 ಡಿಗ್ರಿ. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಒಂದೆರಡು ಸಲ ನೋಡಿ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ಇದಷ್ಟು ಕೂಡ ಸೇರಿಸಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರುತ್ತೆ ನನಗೆ ಡಿಗ್ರಿ, 90 + 30 ಅಂತಂದ್ರೆ 120 ಡಿಗ್ರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಗ್ರಿ ಇರುತ್ತೆ ನಮಗೆ, ಇಲ್ಲಿ 90 ಡಿಗ್ರಿ, ಇಲ್ಲಿ 60 ಡಿಗ್ರಿ. 90 + 60 ಅಂತಂದ್ರೆ 150 ಡಿಗ್ರಿ. ಈಗ ಈ ಒಂದು ಆಂಗಲ್ ಅನ್ನ ಕಂಡುಹಿಡಿಬೇಕು, ವೆರಿ ಈಸಿ. ಯಾಕಂತಂದ್ರೆ ಟೋಟಲ್ ಒಂದು ಸರ್ಕಲ್ ಇದೆ ಅಂತಂದ್ರೆ ಎಷ್ಟು ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ. ಸೊ 360 ಡಿಗ್ರಿ ಮೈನಸ್, ಈಗ ನನಗೆ ಗೊತ್ತಿರುವಂತ ವ್ಯಾಲ್ಯೂಗಳನ್ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಇದಷ್ಟು ಕೂಡ 120 ಡಿಗ್ರಿ ಇದೆ, ಪ್ಲಸ್ ಇದಷ್ಟು ಕೂಡ ನನಗೆ 150 ಡಿಗ್ರಿ ಇದೆ. ಸೊ ಈಗ ಇವೆರಡನ್ನು ಕೂಡ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಇನ್ನು ಉಳ್ಕೊಂಡಿರೋದು ಎಷ್ಟಿರುತ್ತೆ, ಅದೇ ಈ ಒಂದು ಆಂಗಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಈಗ ಏನಾಗುತ್ತೆ, 360 ಡಿಗ್ರಿ ಮೈನಸ್ 120 + 150 ಅಂತಂದ್ರೆ ಎಷ್ಟಾಯ್ತು ನಮಗೆ, 270 ಡಿಗ್ರಿ ಆಯ್ತು. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 360 - 270 ಅಂತಂದ್ರೆ 60 + 30 ವಿಲ್ ಬಿ 90 ಡಿಗ್ರಿ. ಸೊ ಈ ಒಂದು ವ್ಯಾಲ್ಯೂ ಎಷ್ಟಿದೆ ನಮಗೆ, 90 ಡಿಗ್ರಿ ಇದೆ. ಗೊತ್ತಾಯ್ತಾ, 90 ಡಿಗ್ರಿ ಇದೆ. ಸೊ ಈಗ ನನಗೆ ಆಂಗಲ್ಗಳು ಕೂಡ ಗೊತ್ತಾಗಿದ್ದಾವೆ ಬಿಟ್ವೀನ್ ದ ಫೋರ್ಸಸ್. ಸೊ ಲ್ಯಾಮಿಸ್ ಥಿಯರಮ್ ಅನ್ನ ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ಬೈ ಯೂಸಿಂಗ್ ಲ್ಯಾಮಿಸ್ ಥಿಯರಮ್. ಸೊ ಲ್ಯಾಮಿಸ್ ಥಿಯರಮ್ ಅನ್ನ ಬರಿಬೇಕಾದ್ರೆ ಒಂದು ನೆನಪಿರ್ಲಿ, ನೋನ್ ಫೋರ್ಸ್ ಅಂತ ಅಂದ್ರೆ ನಮಗೆ ಆಲ್ರೆಡಿ ಆ ವ್ಯಾಲ್ಯೂ ಗೊತ್ತಿದೆ ಅನ್ನೋಂಥ ಫೋರ್ಸ್ ಅನ್ನ ನಾವು ಮಧ್ಯದಲ್ಲಿ ಯೂಸ್ ಮಾಡ್ಕೋಬೇಕು, ಸರಿನಾ. ಸೊ ಫಸ್ಟ್ ರಿಯಾಕ್ಷನ್ ಅಟ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ದ ಆಪೋಸಿಟ್ ಆಂಗಲ್. ಆಪೋಸಿಟ್ ಆಂಗಲ್ ಬರೆಯೋದನ್ನ ಹೇಳ್ಕೊಡ್ತೀನಿ ಆಮೇಲೆ. ವಿಚ್ ವಿಲ್ ಬಿ ಈಕ್ವಲ್ ಟು ನೋನ್ ಫೋರ್ಸ್ ಯಾವ್ದಿರೋದು, 450 ನ್ಯೂಟನ್. ಅದ್ರದ್ದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, 450 ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್, ವಿಚ್ ವಿಲ್ ಬಿ ಈಕ್ವಲ್ ಟು RB. ಸೊ RB ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆಂಗಲ್. ಈಗ 450 ನ್ಯೂಟನ್ ಇಲ್ಲಿದೆ, ಸೊ ಅದರ ಆಪೋಸಿಟ್ ಅಲ್ಲಿ ಇರುವಂತ ಆಂಗಲ್. ಸೊ ಆಪೋಸಿಟ್ ಆಂಗಲ್ ಎಷ್ಟು, 90 ಡಿಗ್ರಿ. ಅದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ RA ಇಲ್ಲಿದೆ, ಸೊ ಅದರ ಆಪೋಸಿಟ್ ಅಲ್ಲಿ ಇರುವಂತ ಆಂಗಲ್ ಎಷ್ಟು ನೋಡಿ, ಇಲ್ಲಿ 150 ಡಿಗ್ರಿ ಇದೆ. ನೋಡಿ RA ಹಿಂಗ್ ಹೋದ್ರೆ ಆಪೋಸಿಟ್ ಅಲ್ಲಿ ಎಷ್ಟು ಡಿಗ್ರಿ ಇರೋದು, 150 ಡಿಗ್ರಿ. ನೆಕ್ಸ್ಟ್ RB, ಸೊ RB ಇಲ್ಲಿದೆ, ಅದು ಹಿಂಗ್ ಹೋಗ್ತಾ ಹೋದ್ರೆ ಸೊ ಆಪೋಸಿಟ್ ಅಲ್ಲಿ ಎಷ್ಟು ಡಿಗ್ರಿ ಇದೆ, 120 ಡಿಗ್ರಿ. ಗೊತ್ತಾಯ್ತಾ, ಆಪೋಸಿಟ್ ಆಂಗಲ್ ಅನ್ನ ಬರ್ಕೋಬೇಕು. ಸೊ ಈಗ ಏನ್ ಮಾಡೋಣ, ಇವರಿಬ್ರನ್ನ ಒಂದ್ಸಲಿ ಕಂಪೇರ್ ಮಾಡ್ಬಿಟ್ಟು RA ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಇವರಿಬ್ರನ್ನ ಒಂದ್ಸಲಿ ಕಂಪೇರ್ ಮಾಡ್ಬಿಟ್ಟು RB ವ್ಯಾಲ್ಯೂನ ಕಂಪೇರ್ ಮಾಡೋಣ. ಅದೇ ಒಂದು ಕಾರಣಕ್ಕೋಸ್ಕರ ನೋನ್ ವ್ಯಾಲ್ಯೂನ ಇಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದು, ಅಂದ್ರೆ ಮಿಡಲ್ ಅಲ್ಲಿ. ಸೊ ಈಗ ಇವರಿಬ್ರನ್ನ ಕಂಪೇರ್ ಮಾಡಿದ್ರೆ RA ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ ವಿಲ್ ಬಿ ಈಕ್ವಲ್ ಟು 450 ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ ಆಯ್ತು. ನನಗೆ RA ವ್ಯಾಲ್ಯೂ ಮಾತ್ರ ಬೇಕು. ಸೊ ಸೈನ್ 150ನ ಆ ಕಡೆ ಕಳಿಸ್ತೀನಿ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ RA ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 450 ಇಂಟು ಸೈನ್ 150 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ, ಸರಿನಾ. ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಟೈಪ್ ಮಾಡಿ ಅಷ್ಟೇ, ಏನಾಗಲ್ಲ. ನೋಡಿ ಇಲ್ಲಿ 450 ಮಲ್ಟಿಪ್ಲಿಕೇಶನ್ ಬಟನ್ ಅನ್ನು ಯೂಸ್ ಮಾಡುವಂತದ್ದು ಬೇಕಾಗಿಲ್ಲ, ಸರಿನಾ. 450 ಇಂಟು ಸಿಂಬಲ್ ಹಾಕುವಂತ ಅವಶ್ಯಕತೆ ಏನಿಲ್ಲ, ಸೈನ್ ಅಂತಾನೆ ಪ್ರೆಸ್ ಮಾಡಿ. ಸೈನ್ 150 ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 225 ನ್ಯೂಟನ್. 225 ನ್ಯೂಟನ್, ಸರಿನಾ. ನ್ಯೂಟನ್ ಅಂತ ಬರೆಯೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ, 0.5 ಮಾರ್ಕ್ಸ್ ಅನ್ನ ಕಳೆದು ಬಿಡ್ತಾರೆ, ಸರಿನಾ. SI ಯೂನಿಟ್ ಬರೀದೇ ಇದ್ರೆ 0.5 ಮಾರ್ಕ್ಸ್ ಅನ್ನ ಕಳೀತಾರೆ. ನೆಕ್ಸ್ಟ್ ಇವರಿಬ್ರನ್ನ ಕಂಪೇರ್ ಮಾಡಿ RB ವ್ಯಾಲ್ಯೂನ ಕಂಡುಹಿಡಿಯೋಣ. 450 ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ ವಿಲ್ ಬಿ ಈಕ್ವಲ್ ಟು RB ಹೋಲ್ ಡಿವೈಡೆಡ್ ಬೈ ಸೈನ್ 120 ಡಿಗ್ರಿ. ಸೊ ಈಗ RB ವ್ಯಾಲ್ಯೂ ಮಾತ್ರ ಬೇಕು. ಸೊ ಸೈನ್ 120ನ ಈ ಕಡೆ ಕಳಿಸಿದ್ರೆ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ RB ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 450 ಇಂಟು ಸೈನ್ 120 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ. ಸೊ RB ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಕ್ವಶನ್ ಕೂಡ ಒಂದೇ ಸಲ ಕ್ಯಾಲ್ಕುಲೇಟ್ ಮಾಡಿ. 450 ಸೈನ್ 120 ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ. ಸೊ ವ್ಯಾಲ್ಯೂ ವಿಲ್ ಬಿ
389.71 ನ್ಯೂಟನ್. ಗೊತ್ತಾಯ್ತಾ? ರಿಯಾಕ್ಷನ್ ಅಟ್ ಬಿ ಎಷ್ಟಿದೆ? 389.71 ನ್ಯೂಟನ್. ರಿಯಾಕ್ಷನ್ ಅಟ್ ಎ ಏನಿದೆ? 225 ನ್ಯೂಟನ್. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ಪ್ರಾಬ್ಲಮ್ಗಳಿಗೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ವಿತ್ ದ SI ಯೂನಿಟ್. SI ಯೂನಿಟ್ ಬರೀದೇ ಇದ್ರೆ 0.5 ಮಾರ್ಕ್ಸ್ ಅನ್ನ ಕಳೀತಾರೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳನ್ನ ಕಲ್ತ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಡಿಫ್ರೆಂಟ್ ಸಿಚುವೇಶನ್ಸ್, ಡಿಫ್ರೆಂಟ್ ಸಿನಾರಿಯೋಸ್ ಅನ್ನ ನೋಡ್ತಾ ಹೋಗ್ತೀರಾ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.